ನಂಬರ್ 17 ನೋಡಿ. ಕ್ವಶನ್ ನಂಬರ್ 17ನಲ್ಲಿ ಈ ರೀತಿ ಡೆಸಿಮಲ್ ನಂಬರ್ಸ್ನ ಫ್ರಾಕ್ಷನಲ್ ಫಾರ್ಮಲ್ಲಿ ಕೊಟ್ಟು ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ ತುಂಬ ಸಿಂಪಲ್ ಆಗಿದೆ. ಫಸ್ಟ್ ಏನು ಮಾಡಿ ಅಂದರೆ ಈ ಡೆಸಿಮಲ್ ಪಾಯಿಂಟ್ನ ತೆಗೆದು ಆಚೆ ಇಡಿ, ಈ ಚುಕ್ಕಿನ ತೆಗೆದು ಆಚೆ ಇಡಿ. ನೋಡಿ 1 2 3 1 2 3 3 ಡಿಜಿಟ್ ಆದಮೇಲೆ ಚುಕ್ಕಿ ಇದೆ. 1 2 3 ಅಂತ ಬರ್ಕೊಳ್ಳಿ. ಡಿವಿಷನ್ನು 1 2 3 4 5 1 2 3 4 5 5 ಡಿಜಿಟ್ ಆದಮೇಲೆ ಚುಕ್ಕಿ ಇದೆ, ಬರ್ಕೊಳ್ಳಿ. 1 2 3 4 5 ಆಯಿತಾ. ಸ್ಕ್ವೇರ್ ರೂಟ್ ಹಾಕ್ಕೊಳ್ಳಿ. ಒಂದು ಚುಕ್ಕಿ ಕ್ಯಾನ್ಸಲ್ ಆಗುತ್ತೆ, ಒಂದು ಚುಕ್ಕಿ ಕ್ಯಾನ್ಸಲ್ ಆಗುತ್ತೆ, ಒಂದು ಚುಕ್ಕಿ ಕ್ಯಾನ್ಸಲ್ ಆಗುತ್ತೆ ಆಯಿತಾ. ಡಿನಾಮಿನೇಟ್ರಲ್ಲಿ 2 ಚುಕ್ಕಿ ಉಳ್ಕೋತು. ಡಿನಾಮಿನೇಟ್ರಲ್ಲಿ 2 ಚುಕ್ಕಿ ಉಳ್ಕೋತು ಆಯಿತಾ. 2 ಚುಕ್ಕಿದು ಸ್ಕ್ವೇರ್ ರೂಟ್ ತೆಗೆದ್ರೆ 1 ಚುಕ್ಕಿ ಬರುತ್ತೆ. 2 ಚುಕ್ಕಿದು ಸ್ಕ್ವೇರ್ ರೂಟ್ ತೆಗೆದ್ರೆ 1 ಚುಕ್ಕಿ ಬರುತ್ತೆ. ನೋಡಿ ಡಿನಾಮಿನೇಟ್ರಲ್ಲಿ 1 ಚುಕ್ಕಿ ಇದೆಯಲ್ವಾ, ಡಿನಾಮಿನೇಟ್ರಲ್ಲಿ 1 ಚುಕ್ಕಿ ತೆಗೆದ್ರೆ ಮೇಲ್ಗಡೆ 10 ಅಂತ ಬರ್ಕೋಬೋದು ಆಯಿತಾ. ಡಿನಾಮಿನೇಟ್ರಲ್ಲಿ 1 ಚುಕ್ಕಿ ತೆಗೆದ್ರೆ ಮೇಲ್ಗಡೆ 10 ಅಂತ ಬರ್ಕೋಬೋದು ಆಯಿತಾ. ಅಂದರೆ ನ್ಯೂಮರೇಟ್ರಲ್ಲಿ 10 ಅಂತ ಮಲ್ಟಿಪ್ಲೈ ಮಾಡಿ. ಫೈನಲ್ ಆನ್ಸರ್ಗೆ ನ್ಯೂಮರೇಟ್ರಲ್ಲಿ 10 ಅಂತ ಮಲ್ಟಿಪ್ಲೈ ಮಾಡಿ. ಇಲ್ಲಿ ನೋಡಿ ಚುಕ್ಕಿ ಎಲ್ಲ ತೆಗೆದು ಚುಕ್ಕಿ ಎಲ್ಲ ಸಾಲ್ವ್ ಮಾಡಿದ್ದೀವಿ. ಇದನ್ನು ಹಂಗೆ ಬರ್ಕೊಳ್ಳಿ. 289 ಡಿವೈಡೆಡ್ ಬೈ 121. ಸ್ಕ್ವೇರ್ ರೂಟ್ ಆಫ್ 289 ಅಂದರೆ 17. 121 ಅಂದರೆ ಸ್ಕ್ವೇರ್ ರೂಟ್ ಆಫ್ 121 ಅಂದರೆ 11 ಬರುತ್ತೆ ಆಯಿತಾ. ನೋಡಿ ನ್ಯೂಮರೇಟ್ರಿಗೆ 10ನ ಮಲ್ಟಿಪ್ಲೈ ಮಾಡಿ. 10ನ ಮಲ್ಟಿಪ್ಲೈ ಮಾಡಿದ್ರೆ 170 ಬರುತ್ತೆ ಆಯಿತಾ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ.